ಮಾವೀರ, ಇದು ಸಾಧಾರಣ ಕುರ್ಚಿ ಅಲ್ವಾ, ಪ್ರತಿಷ್ಠೆಯ ಪಿಚಾಚಿ. ಈ ಕುರ್ಚಿಯಲ್ಲಿ ಕೂರುವುದಲ್ವಾ, ಕನಸು ಕಾಣುವುದರನ್ನು ಬಿಡುವುದಿಲ್ವಾ ಈ ಪಿಚಾಚಿ. ಮಾವೀರ, ಸಾಯೋದ್ರೊಳಗೆ ಒಂದ್ಸಲನಾದ್ರೂ ಕಂಬಳದ ಮೆರವಣಿಗೆ ಹೋಗ್ಬೇಕಾ, ಈ ರಥಬೀದಿಯಲ್ಲಿ ಹೋಗ್ಬೇಕಾ ಮಾವೀರ. ಮಹಾಬಲ ಮತ್ತು ಮಹಾವೀರ ಎರಡು ಕಾಂಬಿನೇಷನ್ ಅಲ್ಲಿ ಇದು ಎರಡು ಜನರೇಷನ್ ಅನ್ನ ಸೇರಿಸುವಂತ ಒಂದು ಪಾತ್ರ ನನಗೆ. ಇದೊಂದು ವಿಶೇಷವಾದ ಬೆಂಚ್ ಮಾರ್ಕ್ ಆಗುವಂತ ಸಿನಿಮಾ. ಕಂಬಳದ ಕೋಣದ ಮಾಲೀಕ ನಾನು. ಆ ಕೋಣ ಅದ್ರ ಜೊತೆ ಬಹಳ ಬಾಂಧವ್ಯ, ಮಗುವಿನ ತರ ಸಾಕುವಂತ ಬಾಂಧವ್ಯ. ಜನರಿಗೆ ಭಯ, ಆಶ್ಚರ್ಯ, ನಗು ಎಲ್ಲವನ್ನೂ ತರಿಸುವಂತ ಒಂದು ಪಾತ್ರ. ನನ್ನ ಸಿನಿ ಜರ್ನಿಯಲ್ಲಿ ಒಂದು 190 ಸಿನಿಮಾಗಳಲ್ಲಿ ಕರಾವಳಿ ಈ ಒಂದು ಹೆಸರು ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ತಾ ಇದೆ. ಮಾನವ ಮತ್ತೆ ಪ್ರಾಣಿ ನಡುವಿನ ಸಂಘರ್ಷವನ್ನ ಹೇಳುವಂತಹ ಕಥಾ ಹಂದರವನ್ನ ಹೊಂದಿರುವಂತಹ ಈ ಒಂದು ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಟೀಸರ್ ಅನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಈ ಟೀಸರ್ ಅಲ್ಲಿ ನಮಗೆ ಕೇಳುವಂತಹ ಒಂದು ಧ್ವನಿ ಇವತ್ತು ನಮ್ಮ ಜೊತೆಗೆ ಇದೆ. ಮಿತ್ರಾ ಸರ್ ಅವರು ಒಳ್ಳೆ ಒಂದು ಬೇಸ್ ವಾಯ್ಸ್ ಅಲ್ಲಿ, ಹಾಗೆ ಎಲ್ರಿಗೂ ಕೂಡ ಒಂದು ಟಚ್ ಆಗಬೇಕು ಆ ಥರ ಒಂದು ಹೈ ಟೋನಲ್ಲಿ ಒಂದು ಡೈಲಾಗನ್ನು ಅವ್ರು ಹೇಳ್ತಾರೆ. ಸೊ ಆ ಡೈಲಾಗ್ ಹೇಳಿಸೋದ್ರ ಮೂಲಕವಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿದೆ, ಏನೆಲ್ಲ ಅವರು ಇದಕ್ಕೆ ವರ್ಕೌಟ್ ಮಾಡಬೇಕಾಯಿತು, ಬೇರೆ ಸಿನಿಮಾಗಳಿಗಿಂತ ಈ ಸಿನಿಮಾ ಅವ್ರಿಗೆ ಎಷ್ಟು ಸ್ಪೆಷಲ್ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ನಾ ಹೇಳಿದೆ ಟೀಸರ್ ನೋಡಿದಾಗಲೇ ಮಿತ್ರಾ ಸರ್ ಅವರ ವಾಯ್ಸು ನಮಗೆ ಸಿಕ್ಕಾಪಟ್ಟೆ ಥ್ರಿಲ್ ಕೊಡ್ತು. ಸೊ ಅದೊಂದು ಡೈಲಾಗ್ ನಮಗೋಸ್ಕರ. ಮೊದಲು ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೆ. ನಿಮಗೆ ಪ್ರಾಕ್ಟೀಸೇ ಬೇಡ ಅಲ್ಲ, ಸ್ವಲ್ಪ ಇದು ಮಾಡ್ತಾ. ಎರಡು ಮಾವೀರ, ಇದು ಸಾಧಾರಣ ಕುರ್ಚಿ ಅಲ್ವಾ, ಪ್ರತಿಷ್ಠೆಯ ಪಿಚಾಚಿ. ಈ ಕುರ್ಚಿಯಲ್ಲಿ ಕೂರುವುದಲ್ವಾ, ಕನಸು ಕಾಣುವುದರನ್ನು ಬಿಡುವುದಿಲ್ವಾ ಈ ಪಿಚಾಚಿ. ಮಾವೀರ, ಸಾಯೋದ್ರೊಳಗೆ ಒಂದ್ಸಲನಾದ್ರೂ ಕಂಬಳದ ಮೆರವಣಿಗೆ ಹೋಗ್ಬೇಕಾ, ಈ ರಥಬೀದಿಯಲ್ಲಿ ಹೋಗ್ಬೇಕಾ ಮಾವೀರ. ಸರ್, ಇಷ್ಟು ಇಂಟೆನ್ಸ್ ಆಗಿ ಅನ್ಸುತ್ತೆ ಸರ್ ಇದನ್ನು ಕೇಳೋದಕ್ಕೆ. ಸೊ ಆಬ್ವಿಯಸ್ಲಿ ನಿಮಗೆ ಈ ಒಂದು ಚಿತ್ರದಲ್ಲಿ ಭಾಗಿಯಾಗೋದ್ರಲ್ಲಿ ನಿಮ್ಮ ಒಂದು ಡೈಲಾಗ್ ಕೇಳಿದ್ರೆ, ನಿಮ್ಮ ಡೈಲಾಗ್ ಡೆಲಿವರಿನೇ ಕೇಳ್ತಾರೆ, ನಿಮಗೂ ಅಷ್ಟೇ ಒಂದು ಇಂಟೆನ್ಸ್ ಆಗಿ ಇತ್ತು ಈ ಸಿನಿಮಾ. ಹಾಗೆ ಅಷ್ಟೇ ನಿಮಗೆ ಪರ್ಫಾರ್ಮೆನ್ಸಿಗೆ ತುಂಬಾ ಅವಕಾಶ ಸಿಕ್ಕಿದಂತಹ ಈ ಸಿನಿಮಾ ಅಂತ ನನಗನ್ಸುತ್ತೆ. ಅತಿ ಹೆಚ್ಚು ಸ್ಕ್ರೀನ್ ಟೈಮಿಂಗ್ ಇರುವಂಥ ಕ್ಯಾರೆಕ್ಟರ್ ಇದು. ಎಲ್ಲರಿಗಿಂತಲೂ ಜಾಸ್ತಿ ಸ್ಕ್ರೀನ್ ಟೈಮಿಂಗ್ ಇರುವಂಥ ತುಂಬ ಸರ್ಪ್ರೈಸ್ ಎಲಿಮೆಂಟ್ಸ್ಗಳಿದೆ. ಒಂದು 2 ದಶಕಗಳ ಕಾಲ ನನ್ನನ್ನು ಹಾಸ್ಯ ಕಲಾವಿದನಾಗಿ ಅಥವಾ ಒಂದು ಇಮೋಷನಲ್ ಆರ್ಟಿಸ್ಟ್ ಆಗಿ ನಾನು ನೋಡಿದ್ದೀನಿ. ಇದರಲ್ಲಿ ನವರಸಗಳನ್ನು ಕೂಡ ತೆಗೆಯುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ. ನಾನು ಅಲ್ಲದೇ ಇರುವುದನ್ನು ನನ್ನ ಕೈಯಲ್ಲಿ ಮಾಡಿಸುವಂಥ ಪ್ರಯತ್ನ ಗುರುದತ್ ಗಾಣಿಗ ಅವರು. ಅಂದರೆ ಈ ಗೆಟಪ್ ಚೇಂಜ್ ಮಾಡಿಸಿದ ಹಿಡಿದು ಒಂದು 2 ಶೇಡಲ್ಲಿ ನಾನು ಕಾಣಿಸ್ಕೊಳ್ಳೋದಕ್ಕೆ ನನ್ನನ್ನು ಪ್ರಿಪೇರ್ ಮಾಡಿದ ರೀತಿಯಾಗಿರ್ಬೋದು. ನಾನು ಇದಕ್ಕೋಸ್ಕರ 1.5 ವರ್ಷಗಳ ಕಾಲ ಸಂಪೂರ್ಣವಾಗಿ ಕರಾವಳಿಗೋಸ್ಕರ ನಾನು ಡೆಡಿಕೇಟ್ ಮಾಡಿದ್ದು. ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ನನ್ನ ಭಾಷೆ ಆಗಿರ್ಬೋದು, ಅಥವಾ ನನ್ನ ಆ ಸ್ಕ್ರೀನ್ ಪ್ರೆಸೆನ್ಸಿಗೆ ಬೇಕಾಗಿರುವಂಥ ಎಲ್ಲವೂ ಕೂಡ ಗುರುದತ್ ಗಾಣಿಗ ಅವರು ಮೊದಲೇ ಡಿಸೈನ್ ಮಾಡಿ ಮಹಾಬಲ ಅನ್ನೋ ಪಾತ್ರ, ಮಹಾಬಲನ ಪಾತ್ರದಲ್ಲಿ ಕಾಣಿಸ್ಕೋತೀನಿ ನಾನು. ಮೊದಲೇ ನನ್ನ ಫಸ್ಟ್ ಲುಕ್ಕನ್ನು ಬಿಟ್ಟಿದ್ರು, ಅದು ವೈರಲ್ ಆಯಿತು, ವಾವ್ ಅನಿಸ್ತು ಜನರಿಗೆ. ಈಗ ಈ ಮಹಾಬಲ ಮತ್ತು ಮಹಾವೀರ ಎರಡು ಕಾಂಬಿನೇಷನಲ್ಲಿ ಇದು ಎರಡು ಜನರೇಷನನ್ನು ಸೇರಿಸುವಂಥ ಒಂದು ಪಾತ್ರ ನನಗೆ. ನನ್ನ ಸಿನಿ ಜರ್ನಿಯಲ್ಲಿ ಒಂದು 190 ಸಿನಿಮಾಗಳಲ್ಲಿ ಇದೊಂದು ವಿಶೇಷವಾದ ಬೆಂಚ್ ಮಾರ್ಕ್ ಆಗುವಂಥ ಸಿನಿಮಾ. ಇದಕ್ಕೋಸ್ಕರ ಭಾಳ ಕಾತುರದಿಂದ ಕಾಯ್ತಾ ಇದ್ದೀನಿ. ಹೆಂಗೆ ಈ ಮಳೆಗಾಗಿ ರೈತರು ಕಾಯ್ತಾ ಇರ್ತಾರೆ, ಅದೇ ಫೀಲಲ್ಲಿ ನಾನು ಕಾಯ್ತಾ ಇದ್ದೀನಿ. ಒಳ್ಳೆ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ ನನಗೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಯ್ತಾ ಇದ್ದೀನಿ. ಸೊ ಹಾಗಾದರೆ ನೀವು ಹೇಳಿರೋ ಪ್ರಕಾರ ಒಂದು ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಮಿತ್ರಾ ಸರ್ನ ನಾವು ನೋಡುವಂತಹ ಎಲ್ಲ ಚಾನ್ಸಸ್ ನಮಗೆ ಸಿಗುತ್ತಾ ಅಂತ? ಖಂಡಿತ. ನೋಡಿ, ಈ ಲುಕ್ಕು ಬದಲಾದ ತಕ್ಷಣ ನನಗೆ ಟಪಾರಂಥ ಸಿನಿಮಾಗಳ ಸಾಲೆ ಬಂದ್ಬಿಡ್ತು. ದುನಿಯಾ ವಿಜಯವರ ಸಿನಿಮಾದಲ್ಲಿ ಲ್ಯಾಂಡ್ ಲೋಡಲ್ಲಿ ಬಹುಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತೀನಿ. ಶೇಖರ್ ಸರ್ ನಿರ್ದೇಶನದ ವಿಜಯ ರಾಘವೇಂದ್ರರ ಸಿನಿಮಾ ಮಹಾನಲ್ಲಿ ಭಾಳ ವಿಶೇಷ ಪಾತ್ರ ಕಾಣಿಸ್ಕೋತೀನಿ. 19ಕ್ಕೆ ರಿಲೀಸ್ ಆಗುವಂಥ ಕಮಲ್ ಶ್ರೀದೇವಿಲಿ ಭಾಳ ವಿಶೇಷವಾಗಿ ಕಾಣಿಸ್ತೀನಿ. ಅದು ತಮಿಳು, ತೆಲುಗು ಎಲ್ಲ ಬೇಕಾದಷ್ಟು ನನ್ನ ಜಾನರನ್ನು ಹೊಡೆದಾಕಿ ಒಬ್ಬ ಪ್ರಬುದ್ಧ ನಟನಾಗಿ, ಸ್ವಲ್ಪ ಮೆಚೂರ್ಡ್ ಆರ್ಟಿಸ್ಟ್ ಆಗಿ ನನ್ನನ್ನು ಬರೋದಕ್ಕೆ ಕರಾವಳಿ ಕಾರಣ ಆಯಿತು. ಅಂದರೆ ಸಿನಿಮಾ ಬರೋದಕ್ಕೆ ಮುಂಚೆನೇ ಇಷ್ಟು ಸಾಲುಗಳು ಚಿತ್ರಗಳು ಒಂದು ಲುಕ್ ಮೇಲೆ ಸಿಕ್ಕಿದೆ ಅಂತ ಹೇಳಿದ್ರೆ, ಈ ಸಿನಿಮಾ ರಿಲೀಸ್ ಆದಮೇಲೆ ನನ್ನ ಲಕ್ಕು ಚೇಂಜ್ ಆಗುತ್ತೆ ಅಂತ ನಂಬಿಕೆ ಇದೆ. ಓಕೆ ಸರ್, ನಿಮ್ಮ ಒಂದು ಲುಕ್ ಬಗ್ಗೆ ನಾವು ಮಾತಾಡಲೇಬೇಕು. ತುಂಬ ಡಿಫ್ರೆಂಟಾಗಿ ಕಾಣಿಸ್ತೀರಾ. ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ ಇದು ಮಿತ್ರಾ ಸರ್ ಹೌದಾ ಅಲ್ವಾ ಅಂತ.
ನನಗೆ ಒಂದೊಂದು ಸಲ ಗೊತ್ತಾಗಲ್ಲ ನಾನು ಅಂತ. ಮಿರರ್ ಮುಂದಾಗ ಯಾರು ಇದು ಅಂತ ಅನಿಸ್ಬಿಡ್ತದೆ ನನಗೆ. ಸರ್ ನಿಮ್ಮ ಲುಕ್ ಬಗ್ಗೆ ಹೇಳಿ, ಎಷ್ಟು ವರ್ಕೌಟ್ ಮಾಡಬೇಕಾಯ್ತು ಇದಕ್ಕೆ? ಅಲ್ಲ, ಇದು ನನಗೆ ಗೊತ್ತಿರಲಿಲ್ಲ, ನನಗೆ ಇಷ್ಟು ಬಿಳಿಗಡ್ಡ ಬರುತ್ತೆ, ಕೂದಲೆಲ್ಲ ಬೆಳ್ಳಗಿದೆ ಅಂತ ಗೊತ್ತಿರಲಿಲ್ಲ. ವಾರಕ್ಕೆ ಒಂದು ಸಲನಾದರೂ ತಲೆಗೆ ಬಣ್ಣ ಹಾಕುವಂಥ ಸ್ವಲ್ಪ ಭಾಳ ಕಪ್ಪಿಗಿರೋ ಕಾರಣ ಸ್ವಲ್ಪ ಜಾಸ್ತಿ ಸೌಂದರ್ಯ ಪ್ರಜ್ಞೆ ನನಗೆ ಜಾಸ್ತಿ. ಸಲೂನ್ಗೆ ಹೋಗುವಂಥದ್ದು, ಫೇಶಿಯಲ್ ಮಾಡಿಸ್ಕೊಳ್ಳುವಂಥದ್ದು, ಕೂದಲು ಹಾಗೆ ಸ್ವಲ್ಪ ಸಣ್ಣ ಬಿಳಿ ಇದ್ದರೂ ಕೂಡ ಅದನ್ನು ರೆಡಿ ಮಾಡಿಕೊಳ್ಳುವಂಥದ್ದು. ಆಮೇಲೆ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ನೀವು ಕಟ್ಟಿಂಗ್ ಮಾಡಬಾರ್ದು, ಚಪ್ಪಲಿ ಹಾಕಬಾರ್ದು. ಈ ಮುಖ ತುಂಬ ಮೊದಲೇ ಟ್ಯಾನ್, ನಾನು ಬೈ ಬರ್ತ್ ಟ್ಯಾನ್, ನಾನು ಇನ್ನೂ ಟ್ಯಾನ್ ಆಗಬೇಕು, ಒಬ್ಬ ಮಂಗಳೂರು ಕರಾವಳಿಯ ಒಂದು ವ್ಯಕ್ತಿಯಾಗಿ ಕಾಣಬೇಕು, ನಾನು ಅಲ್ಲಿ ಒಬ್ಬ ಜನಸಾಮಾನ್ಯನಾಗಿ ನಾನು ಕಾಣಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಕಂಬಳದ ಕೋಣದ ಮಾಲೀಕ ನಾನು. ಆ ಕೋಣ ಅದ್ರ ಜೊತೆ ಬಹಳ ಬಾಂಧವ್ಯ, ಮಗುವಿನ ಥರ ಸಾಕುವಂಥ ಬಾಂಧವ್ಯ. ಆ ಕೋಣಗಳನ್ನು ನೋಡೋ ರೀತಿ ನಿಮ್ಗೆ ಗೊತ್ತಿದೆ, ಕಂಬಳದ ಕೋಣಗಳನ್ನು ಮನೆ ಮಕ್ಕಳಿಗಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೋತಾರೆ ಅಂಥ ಒಂದು ಪಾತ್ರ. ಭಾಳ ಮನೋಜ್ಞವಾದ ಪಾತ್ರ ಇದು. ಜನರಿಗೆ ಭಯ, ಆಶ್ಚರ್ಯ, ನಗು ಎಲ್ಲವನ್ನೂ ತರಿಸುವಂಥ ಒಂದು ಪಾತ್ರ. ಖಂಡಿತ ಕರಾವಳಿ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಸರ್, ನಾನು ಆವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಇದು ಮಾನವ ಮತ್ತು ಪ್ರಾಣಿಗಳ ನಡುವಿನ ಒಂದು ಸಂಘರ್ಷ ಈ ಒಂದು ಕಥಾ ಹೊಂದಿರೋ. ಸೊ ಇಲ್ಲಿ ನಾವು ಜಾಸ್ತಿ ಕೋಣಗಳ ಜೊತೆಗಿನ ಒಂದು ಬಾಂಧವ್ಯ ಮತ್ತು ಕೋಣಗಳು ಎಷ್ಟರ ಮಟ್ಟಿಗೆ ಈ ಸಿನಿಮಾದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತಾ ಅಥವಾ ಬೇರೆ ಎಲಿಮೆಂಟ್ಸನ್ನ ಇಲ್ಲಿ ಜಾಸ್ತಿ ತೋರಿಸ್ತಾ ಇದ್ದಾರೆ ಹೇಗೆ? ಒಂದು 2.5 ಗಂಟೆಗಳ ಕಾಲ, ಅಂದರೆ 2.25 ಗಂಟೆಗಳ ಕಾಲ ಭರಪೂರವಾಗಿ ಕರಾವಳಿಯ ಸೊಬಗು, ಅಲ್ಲಿಯ ಜಾನಪದ, ಅಲ್ಲಿಯ ಯಕ್ಷಗಾನ, ಕಂಬಳ, ಕೋಲ ಎಲ್ಲವನ್ನೂ ಕೂಡ ಬ್ಲೆಂಡ್ ಆಗಿರುವಂಥ ಒಂದು ಸಿನಿಮಾ. ಅಂದರೆ ನೀವು ಬರೀ ಕೋಣದ ಮೇಲೆ ಹೋಗುವಂಥದ್ದಲ್ಲ, ಈ ಪ್ರಾಣಿ ಮತ್ತು ಮನುಷ್ಯ ಅಂತ ಹೇಳ್ತೀವಿ. ಮನುಷ್ಯನಲ್ಲಿ ಸುಮಾರು ಜನ ಪ್ರಾಣಿ ಗುಣಗಳಿದೆ, ಸುಮಾರು ಪ್ರಾಣಿಗಳಲ್ಲಿ ಮನುಷ್ಯನ ಗುಣಗಳಿದೆ. ಅದು ಹುಟ್ಟಿನಿಂದ ಅದು 4 ಕಾಲಿದ್ದ ತಕ್ಷಣ ಅದು ಪ್ರಾಣಿ ಆಗೋದಿಲ್ಲ, 2 ಕಾಲಿದ್ದಂಥ ಮನುಷ್ಯ ಕೂಡ ಪ್ರಾಣಿ ಆಗ್ತಾರೆ. ಈ ಸಿನಿಮಾದಲ್ಲಿ ನಾನು ಪ್ರಾಣಿನ ಮಾನವನ ಅಂತ ಜನ ಡಿಸೈಡ್ ಮಾಡ್ತಾರೆ, ಅಥವಾ ಮಹಾವೀರನ ಪಾತ್ರ ಪ್ರಾಣಿನ ಅಥವಾ ಮನುಷ್ಯನ ಅಂತ ಡಿಸೈಡ್ ಮಾಡ್ತಾ ಇರುತ್ತೆ ಜನ. ಅಂದರೆ ಪ್ರಕೃತಿ ದತ್ತವಾಗಿ ನಮಗೆ ಕರಾವಳಿ, ಮಾನವ ಮತ್ತು ಪ್ರಾಣಿ ಜೊತೆಗೆ ಪರಿಸರ, ಅಲ್ಲಿ ವಾತಾವರಣ, ಇದನ್ನು ಒಗ್ಗೂಡಿಸಿ ಒಂದು ರೋಚಕ ಸ್ಪೋರ್ಟ್ಸ್, ಅಂದರೆ ನಮ್ಮ ಸೀಟ್ ಹೆಡ್ಜಲ್ಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಇದಾಗುತ್ತೆ. ಒಂದು ಸವಿಸ್ತಾರವಾಗಿ ಒಂದು ಸಿನಿಮಾ ಅವಳಿಗೆ ಕಾಂತಾರ ಯಾವ ರೀತಿ ಒಂದು ಕ್ರಾಂತಿಯನ್ನು ಎಬ್ಬಿಸ್ತು, ಒಂದು KGF ಯಾವ ರೀತಿ ಒಂದು ಕ್ರಾಂತಿ ಎಬ್ಬಿಸ್ತು, ಆ ಸಾಲಲ್ಲಿ ಸೇರುವಂಥ ಸಿನಿಮಾಗೂ ಎಲ್ಲ ಲಕ್ಷಣ ಇದೆ. ಅಂದರೆ ಸ್ಕ್ರಿಪ್ಟು ಭಾಳ ಸ್ಟ್ರಾಂಗ್ ಸ್ಕ್ರಿಪ್ಟು. ಆಮೇಲೆ ಗುರುದತ್ ಗಾಣಿಗ ಮತ್ತು ತಂಡದವರ ಒಂದು ಅವಿರತ ಪ್ರಯತ್ನ. ಅಂದರೆ ನಾವು ಪ್ರಾಣಿಗಳ ಜೊತೆ ಗುದ್ದಾಡೋದ್ರ ಜೊತೆಗೆ ಪರಿಸರದ ಜೊತೆ ಗುದ್ದಾಡಿದ್ದೀನಿ. ಹೋದಾಗಲ್ಲ ಮಳೆ, ಆ ಬಿಸಿಲು ಎಲ್ಲವನ್ನೂ ಛೇದಿಸಿ ನಿಂತ್ಕೊಂಡು ಒಂದು ವಾರಿಯರ್ ಥರ, ಒಂದು ಸೈನಿಕರ ಥರ ನಿಂತ್ಕೊಂಡು ಈ ಸಿನಿಮಾನ ನಾವು ಮಾಡಿದ್ದೀವಿ. ಅವರೆಲ್ಲರ ಹಾರ್ಡ್ ವರ್ಕು ಗೆಲ್ಲಬೇಕು ಅನ್ನೋ ಒಂದು ಆಸೆ ಇದೆ. ಸರ್, ಇನ್ನೊಂದು ನಾನು ಗಮನಿಸಿದ್ದು ಅಂತಂದರೆ, ಪೋಸ್ಟರ್ ಆಗಿರ್ಬೋದು, ಟೀಸರು ಮತ್ತು ಟ್ರೇಲರ್ ಆಗಿರ್ಬೋದು, ಎಲ್ಲರ ಲುಕ್ಕೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಮುಂಚೆ ಇಲ್ಲದೇ ಇರೋಂತಹ ಲುಕ್ಗಳನ್ನು ಈ ಸಿನಿಮಾ ಮೂಲಕವಾಗಿ ಅವರಿಂದ ತರಿಸ್ತಾ ಇರೋದು. ಸೊ ಈ ಎಲ್ಲ ಲುಕ್ಗಳನ್ನು ನೋಡ್ತಾ ಹೋದರೆ ಏನೋ ಒಂದು ರೀತಿಯಾದಂತಹ ಹೊಸ ರೀತಿಯಾದಂತಹ ಪ್ರಯತ್ನವನ್ನು ಎಲ್ಲರ ಮೇಲೆ ನಿರ್ದೇಶಕರು ಮಾಡ್ತಾ ಇದ್ದಾರಾ ಅಂತ. ಸಂಪೂರ್ಣವಾಗಿ ನಮ್ಮನ್ನು ನಾವು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳು ಅಥವಾ ಹೀರೋ ಅಥವಾ ಇನ್ನೊಬ್ಬರು ಅದು ಏನೂ ಇಲ್ಲ, ಆ ಪಾತ್ರವಾಗಿ ನಮ್ಮನ್ನು ಅವರು ಪ್ರಿಪೇರ್ ಮಾಡಿದ್ದಾರೆ. ನಮ್ಮ ಮನಸ್ಥಿತಿಗಳನ್ನು ಅದಕ್ಕಾಗಿ ಸಿದ್ಧಪಡಿಸಿದ್ದಾರೆ. ಪ್ರಜ್ವಲ್ ಸಾಗರ್ ಆಗಿರ್ಬೋದು, ಆಮೇಲೆ ನಮ್ಮ ರಾಜ್ಬಿ ಶೆಟ್ಟಿ ಆಗಿರ್ಬೋದು, ಎಲ್ಲರೂ ಕೂಡ ಪಾತ್ರವಾಗಿ ಜೀವಿಸಿದ್ದಾರೆ. ಕರಾವಳಿ ರಿಲೀಸ್ ಆದಮೇಲೆ ಅವ್ರನ್ನ ನಾವು ರಾಜ್ಬಿ ಶೆಟ್ಟಿ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ, ಮಹಾವೀರ ಅಂತಲೇ ಕರೆಸಬೇಕು. ಕರಾವಳಿ ರಿಲೀಸ್ ಆದಮೇಲೆ ನನ್ನನ್ನು ಮಿತ್ರ ಅಂತ ಯಾರೂ ಕರೆಯೋದಿಲ್ಲ, ಅಥವಾ ಜಾಣೇಶ, ಬಟ್ಟೆ ಬೇಡ, ಗುಣವಂತ ಅದು ಕರೆಯೋದಿಲ್ಲ, ಮಹಾಬಲ ಅಂತಲೇ ಕರೀತಾರೆ. ಅದು ಸ್ಕ್ರಿಪ್ಟಿನ ಸ್ಟ್ರೆಂತ್, ಒಬ್ಬ ನಿರ್ದೇಶಕನ ಸ್ಟ್ರೆಂತು. ನಾನು ಯಾವತ್ತೂ ಕೂಡ ಟೆಕ್ನಿಷಿಯನ್ಸನ್ನು ತುಂಬ ಗೌರವ ಕೊಡುವಂಥ ಐ ಬಿಲೀವ್ ಟೆಕ್ನಿಷಿಯನ್ಸ್ ಆರ್ ದ ಹೀರೋ. ಅವ್ರ ನಿರ್ದೇಶಕರೇ ಹೀರೋ, ಕ್ಯಾಮ್ರಾಮ್ಯಾನೇ ಹೀರೋ, ಆ ಲೈಟ್ ಮಾಡುವಂಥವರೇ ಹೀರೋ. ಅವರು ಹೀರೋಗಳನ್ನು ಹುಟ್ಟು ಹಾಕ್ತಾರೆ, ಅವರು ಬ್ರಹ್ಮ, ಅವ್ರು ಬರೆಯುವಂಥ ಕಲೆ ಇರುವಂಥವ್ರು. ಹಾಗಾಗಿ ಇದು ಪ್ಯೂರ್ಲಿ ಎ ಟೆಕ್ನಿಷಿಯನ್ ಸಿನಿಮಾ, ಒಬ್ಬ ಕನಸುಗಾರನ ಸಿನಿಮಾ, ಗುರುದತ್ ಗಾಣಿಗ ಸಿನಿಮಾ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ.
ಸರ್, ಈಗ ಕರಾವಳಿ ಅಂದ ತಕ್ಷಣ ನಿಮ್ಮ ಹೆಸರೇ ಹೇಳಂಗೆ ಕರಾವಳಿ ಭಾಗದಲ್ಲಿ ಆಗುವಂತಹ ಒಂದಿಷ್ಟು ಕಥೆಗಳನ್ನು ನಮ್ಮ ಮುಂದೆ ನೀವು ತೋರಿಸ್ತಾ ಇದ್ದೀರಾ. ಸೊ ಇವಾಗ ನೀವು ಹೇಳಿದ್ರಿ ಕಾಂತಾರ ಅನ್ನುವಂತಹ ಒಂದು ಮೂವಿ ಬಂತು. ಕಾಂತಾರ ಬರೋ ತನಕ ಅಲ್ಲಿ ಭಾಗದ ಜನಗಳ ಒಂದು ಬಿಹೇವಿಯರು, ಅಲ್ಲಿ ಆಚಾರ ವಿಚಾರಗಳು, ದೈವಗಳ ಬಗ್ಗೆ ತುಂಬ ಜನಕ್ಕೆ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ. ಅದಾದಮೇಲೆ ಎಲ್ರಿಗೂ ಕೂಡ ಒಂದು ಸ್ವಲ್ಪ ಅದ್ರ ಬಗ್ಗೆ ಗೊತ್ತಾಯಿತು. ಸೊ ಬಂದಾದಮೇಲೆ ಕರಾವಳಿ ಭಾಗದಕ್ಕೆ ಸಂಬಂಧಪಟ್ಟಂತೆ ಹಲವು ಸಿನಿಮಾಗಳು ಬಂದು ಹೋದ್ವು, ಅವನು ಕೂಡ ನೋಡಿದ್ವಿ. ಸೊ ಎಲ್ಲೋ ಒಂದು ಅಲೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆಯಾ, ಅಥವಾ ಇದು ಅದನ್ನ ಬ್ರೇಕ್ ಮಾಡಿಬಿಟ್ಟು ಹೊಸ ಅಲೆ ಸ್ಟಾರ್ಟ್ ಮಾಡುತ್ತಾ ಅಂತ? ಟ್ರೆಂಡನ್ನು ಖಂಡಿತವಾಗ್ಲೂ ಕೂಡ ಚೇಂಜ್ ಮಾಡುತ್ತೆ. ಯಾಕಂದರೆ ನಿಮಗೆಲ್ಲೋ ಇದೊಂದು ಕರಾವಳಿ ತೀರದಲ್ಲಿ ನಡೆಯುವಂತಹ ಕತೆ ಅಷ್ಟೇ, ಆದರೆ ಇದು ನಮ್ಮ ಕತೆ, ನಾಡಿನ ಕತೆ, ನಮ್ಮ ಮನಸ್ಸಲ್ಲಿ ನಡೆಯುವಂತಹ ಕತೆ, ನಮ್ಮಲ್ಲಿರುವಂಥ ಒಂದು ಸಂಘರ್ಷ ಇದು ಆಚೆ ಬಂದಿದೆ. ಬಟ್ ಕರಾವಳಿ ಭಾಗ ಇದೆ ಅಂದರೆ ಕರಾವಳಿ ಭಾಳ ರಿಚ್ ಕಲ್ಚರ್ ಇರುವಂತಹ ಒಂದು ಜಾನಪದ ಕಲೆ ಇರೋದು. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಭಾಳ ವಿಶೇಷವಾದ ಕಲೆಗಳಿದೆ. ಅದನ್ನು ನಾವು ಜನರಿಗೆ ಪ್ರಪಂಚಕ್ಕೆ ತೋರಿಸ್ಬೇಕು. ಕಂಬಳ ಅನ್ನೋದು ಅದೊಂದು 3 ನಿಮಿಷ 11 ಸೆಕೆಂಡ್ಗಳ ಓಟ ಆದರೂ ಕೂಡ ಅಲ್ಲಿ 1 ವರ್ಷದ ಪ್ರಿಪ್ರೇಷನ್ ಇದೆ, 10 ವರ್ಷದ ಪ್ರಿಪ್ರೇಷನ್ ಇದೆ, ತಲೆಮಾರುಗಳ ಒಂದು ಸಂಘರ್ಷ ಇದೆ, ಅಲ್ಲಿ ಒಂದು ಸ್ಪೋರ್ಟ್ಸ್ ಇದೆ, ಅಲ್ಲಿ ಒಂದು ಸ್ಪಿರಿಟ್ ಇದೆ, ಅಲ್ಲಿ ಒಂದು ಗೊತ್ತಿಲ್ಲದಾಗೆ ಒಂದು ಸಣ್ಣ ಒಂದು ಕ್ರೌರ್ಯ ಕೂಡ ಇದೆ, ನಾವು ಗೆಲ್ಲಬೇಕು ಅನ್ನೋ ಕ್ರೌರ್ಯ ಕೂಡ ಇದೆ. ಇದೆಲ್ಲವನ್ನು ಇಟ್ಕೊಂಡು ಒಂದು ಸೊಗಸಾದ ಕಥೆಯನ್ನು ಒಂದು ಪ್ರಪಂಚಕ್ಕೆ, ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಇದರ ಮೂಲಕ ಆಗಿದೆ. ಖಂಡಿತ ವಿಜುವಲ್ಸ್ ನೋಡಿದಾಗ, ಡಬ್ಬಿಂಗಲ್ಲಿ ನೋಡಿದಾಗ ನನಗೆ ಭರವಸೆ. ನಾನೊಬ್ಬ ಸಿನಿಮಾ ಪ್ರೇಕ್ಷಕನಾಗಿರುವ ಕಾರಣ, ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿರುವ ಕಾರಣ, ನಾನೊಬ್ಬ ನಟನಾಗಿರುವ ಕಾರಣ, ನಾನೊಬ್ಬ ನಿರ್ದೇಶಕನಾಗಿರುವ ಕಾರಣ ನನಗೆ ಅದು ವಾವ್ ಅನಿಸಿದೆ. ನನಗೆ ಅನಿಸಿದ ಮೇಲೆ ಖಂಡಿತ ಜನರಿಗೆ ಅನಿಸುತ್ತೆ. ಯಾಕಂದರೆ ನಾನೊಬ್ಬ ಪ್ರೇಕ್ಷಕ, ಮೊದಲಾಗಿ ನಾವು ಕನ್ನಡ ಸಿನಿಮಾ ಪ್ರೇಕ್ಷಕ, ನಾನು ವಾವ್ ಫ್ಯಾಕ್ಟ್ರಿ ಇದೆ. ಸರ್, ಈಗ ಕಾಂತಾರದಲ್ಲಿ ನಾವು ಕಂಬಳ ನೋಡಿದ್ವಿ, ಹೇಗಿರುತ್ತೆ ಅಂತ ನಮಗೆ ಒಂದು ಐಡಿಯಾ ಇದೆ. ಬಟ್ ಇಲ್ಲಿಯ ಕಂಬಳ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ, ಅದನ್ನು ಯಾವ ಥರ ತೋರಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಅಂತ? ಕಾಂತಾರದಲ್ಲಿ ಕಂಬಳ ಒಂದು ಝಲಕ್ಕಿದೆ ಅಷ್ಟೇ, ಕಂಬಳ. ಬಟ್ ಆ ಕಂಬಳ ಸಿದ್ಧತೆ, ಅಲ್ಲಿ ನಡೆಯುವಂತಹ ತಂಡಗಳ ನಡೆಯುವಂಥ ಸ್ಪರ್ಧೆ, ವಂಶ ಪಾರಂಪರ್ಯವಾಗಿ ಬರುವಂತಹ ಕುರ್ಚಿ, ಆ ಪ್ರತಿಷ್ಠೆಯ ಕುರ್ಚಿ, ನಾನು ಹೇಳಿದೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಆ ಪ್ರತಿಷ್ಠೆ ಏನಕ್ಕೆ? ಆ ಪ್ರತಿಷ್ಠೆ ಮನುಷ್ಯ ಕೂಡ ಯಾಕೆ ಪ್ರಾಣಿ ಆಗ್ತಾನೆ, ಪ್ರಾಣಿ ಕೂಡ ಯಾಕೆ ಮನುಷ್ಯನ ಥರ ನಮಗೆ ಕಾಣಿಸ್ತಾರೆ ಅನ್ನೋದು ದೊಡ್ಡ ಒಂದು ಸೈದ್ಧಾಂತಿಕ ವಿಚಾರಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಭಾಳ ಒಳ್ಳೆಯ ವಿಷಯಗಳು ಹೇಳೋಕೆ ಹೊರಟಿದ್ದಾರೆ. ಇದೊಂದು ಕೇವಲ ಸಿನಿಮಾ ಥರ ಅಲ್ಲ, ಇದೊಂದು ಕ್ರಾಂತಿ, ವಿಶೇಷವಾದ ಕ್ರಾಂತಿ, ಒಂದು ಕರಾವಳಿ ಕ್ರಾಂತಿ. ಕರಾವಳಿ ಅಂತ ಬರೀ ಕೇವಲ ಮಂಗಳೂರು ಭಾಗ ಅಂತಲ್ಲ, ಎಲ್ಲ ಕಡೆ ನಡೆಯುವಂಥ ಒಂದು ಸ್ಪೋರ್ಟ್ಸ್. ಈಗ ನಾವು ತಮಿಳುನಾಡಲ್ಲಿ ಜಲ್ಲಿಕಟ್ಟು ಅನ್ನೋ ಒಂದು ಸಂಸ್ಕೃತಿ ಇದೆ, ಅಲ್ಲಿ ಕೋಳಿ ಹಂಕ ಅನ್ನೋ ಸಂಸ್ಕೃತಿ, ಬೇರೆ 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 ಗೇಮ್ಸ್ಗಳಿದೆ, ಆಟಗಳಿದೆ. ಅದರ ಒಳಗಡೆ ಇರುವಂಥ ಒಂದು ಪ್ರೀತಿ, ಅದರೊಳಗಡೆ ಇರುವಂಥ ಒಂದು ಕ್ರೌರ್ಯ, ಅದರ ಒಳಗಿರುವಂಥ ಜನಜೀವನ, ಅಲ್ಲಿರುವಂಥ ಒಂದು ಪ್ರೀತಿ, ಅಲ್ಲಿ ಅದೆಲ್ಲವೂ ಕೂಡ ಬ್ಲೆಂಡ್ ಮಾಡಿದ್ದಾರೆ. ಹಾಗಾಗಿ ಒಂದು ವಿಶೇಷ ಅನಿಸುತ್ತೆ ಜನರಿಗೆ. ಸರ್, ಇದು ಕಂಬಳದ ಮೇಲೆ ಹೋಗುತ್ತಾರೆ, ಯಾಕಂದರೆ ಟೀಸರಲ್ಲಿ ನೀವು ಹೇಳ್ತೀರಾ ಒಂದ್ಸಲ ನಾ ಕಂಬಳ ಆಗಲೇಬೇಕು, ಹಾಗೆ ಆ ಥರದೊಂದು ನಾವು ನೋಡ್ತೀವಿ. ಸೊ ಕಂಬಳ ಆಗಲೇಬೇಕು ಅನ್ನೋಂತಹ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಮೂವೀಸ್ ಆಗುತ್ತಾ, ಅಥವಾ ಮೂವಿ ಒಳಗೆ ಕಂಬಳದ ಅಂತಾರೆ? ಚಿತ್ರಾನ್ನಕ್ಕೆ ರೈಸ್ ಬೇಕು ನಮಗೆ ಅಲ್ವಾ, ಅಂದರೆ ರೈಸ್ ಇದ್ದರೆ ಚಿತ್ರಾನ್ನ ಆಗೋದಿಲ್ಲ. ಅದು ಕಡಲೆ ಬೀಜ, ಹುಣಸೆ ಎಲ್ಲ ಬಿದ್ದರೆ ಅದು ಚಿತ್ರಾನ್ನ ಆಗುತ್ತೆ. ಕಂಬಳ ಒಂದು ಇಂಗ್ರೀಡಿಯೆಂಟ್, ಅದರಲ್ಲಿ ಪ್ರೀತಿ, ಪ್ರೇಮ, ಜಗಳ, ಗಲಾಟೆ, ಹಾಸ್ಯ, ಖುಷಿ ಎಲ್ಲವೂ ಇರುವಂಥ ಒಂದು ಭರಪೂರ್ವವಾಗಿರುವಂಥ ಒಂದು ರಸದೌತಣ ಕರಾವಳಿ ಅಂತೇಳಿ. ಕುರ್ಚಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಕುರ್ಚಿದೆ ಸಿಕ್ಕಾಪಟ್ಟೆ ಆ ಒಂದು ಆಸೆ ಪಡಬೇಡ ಅನ್ನುವಂತಹ ಒಂದು ಮೆಸೇಜನ್ನು ನೀವು ಟೀಸರಲ್ಲಿ ಕೊಡ್ತೀರಾ. ಹೌದು, ಅದ್ರ ಬಗ್ಗೆ ಅದೇನು ಕುರ್ಚಿ, ಅದು ಪ್ರತಿಷ್ಠೆ ಕುರ್ಚಿ, ಅದು ಪ್ರತಿಷ್ಠೆ ಕುರ್ಚಿ ಅಂತ ಹೇಳಿದ್ರೆ ಆ ಪ್ರತಿಷ್ಠೆ ಉಳಿಸ್ಕೋಬೇಕು ಅನ್ನೋದು. ಒಬ್ಬ ಸಾಧಾರಣ ವ್ಯಕ್ತಿ ಅವ್ರ ಪ್ರತಿಷ್ಠೆ ಕುರ್ಚಿ ಕಾಣಬಾರ್ದ, ಕಾಮನ್ ಮ್ಯಾನ್ ಅದನ್ನು ಕಾಣಬಾರ್ದ ಅನ್ನೋದು. ಮತ್ತು ನಾವು ಅಷ್ಟು ಕ್ಯೂರಿಯಾಸಿಟಿ ಬೇಕಾಗಿಲ್ಲ, ಎಲ್ಲ ನನಗೆ ಇಲ್ಲಿ ಹೇಳ್ಬಿಟ್ಬಿಟ್ರೆ ಅಲ್ಲಿ ನಮ್ಮ ವಿಶ್ವವಾಣಿಯಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ. ಜನರು ನೋಡಲಿ, ಇದನ್ನು ಖುಷಿ ಪಡಲಿ. ಭಾಳ ವಿಶೇಷ ಇದೆ. ನನಗೆ ಇಷ್ಟು ಮಾತಾಡೋದಕ್ಕೆ ಮಾತ್ರ ಪರ್ಮಿಷನ್ ಇದೆ, ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಅನಿಸ್ತಾ ಇದೆ. ಸರ್, ಲಾಸ್ಟ್ ಒಂದು ಕ್ವೆಶನ್ ಇದೆ. ಈಗ ಒಂದು ಸಕ್ಸಸ್ ಅನ್ನೋದು ಮನುಷ್ಯನ ಜೀವನದಲ್ಲಿ ಹಂತವಾಗಿ ಹೋಗುತ್ತೆ. ಈಗ ಮಿಡ್ ಏಜ್ ಬಂದ ತಕ್ಷಣ ಅಲ್ಲಿಂದ ಆಗುವಂತಹ ಸಕ್ಸಸ್ಸು ಬೇರೆ ರೀತಿಯ ಆಯಾಮವನ್ನು ತೆಗೆದುಕೊಳ್ಳುತ್ತೆ. ಸೊ ನೀವಾಗಲೇ ಹೇಳಿರೋ ಹಾಗೆ ನಿಮ್ಮ ಈ ಹಿಂದಿನ ಒಂದು ಸಿನಿ ಜರ್ನಿನ ನೋಡ್ತಾ ಹೋದರೆ ಅಲ್ಲಿ ನಿಮ್ಮ ಕಾಮಿಡಿ ಪಾತ್ರ ಆಗಿರ್ಬೋದು, ಪೋಷಕ ಅಭಿನಯ ಆಗಿರ್ಬೋದು, ಇಲ್ಲಿಂದ ನೆಕ್ಸ್ಟ್ ನಿಮ್ಮ ಒಂದು ಸಕ್ಸಸ್ ಜರ್ನಿ ಯಾವ ಥರ ಸಾಗತ್ತೆ ಅಂತ ನಿಮಗೊಂದು ಹೋಪ್ಸ್ ಇದೆ? ಅಲ್ಲ, ನಾವು ನೋಡಿ ಕೆಲಸ ನಾವು ಮಾಡಬೇಕು, ಜನ ಅದನ್ನು ಅಪ್ರಿಷಿಯೇಟ್ ಪ್ರಯತ್ನ ಪಟ್ಟಿದ್ದೀವಿ. ನಾನೊಬ್ಬ ಕಲಾವಿದ, ಹಂಗಾಗಿ ನಾನು ಯಾವ ಪಾತ್ರಕ್ಕೂ ಸಿದ್ಧನಾಗಿದ್ದೆ. ನಾನು ಬಳಸ್ಕೊಳ್ಳಿ, ನನ್ನ ಯಾವ ಪಾತ್ರಕ್ಕೆ ಸೂಟ್ ಆಗುತ್ತೋ ಅದಕ್ಕೆ ಬಳಸ್ಕೊಳ್ಳಿ ಏನೋ ಅಷ್ಟೇ. ಒಳ್ಳೆ ಕೆಲಸ ಮಾಡಿದ್ದೀವಿ. ಈ ಕೆಲಸ ಜನರನ್ನ ಇಷ್ಟಪಡ್ತಾರೆ. ನಾನು ಗೆದ್ದಿದ್ದೀನಿ. ನಾನು
ಸಾಧಾರಣ ಒಬ್ಬ ಕುಬ್ಜ ಹೈಟ್ ಇಲ್ದವನು ಪರ್ಸನಾಲಿಟಿ ಇಲ್ದವನು ಅನ್ಯ ಭಾಷಿಗ ಇಲ್ಲಿಗೆ ಬಂದು ಭಾಷೆ ಕಲಿತು ನಿಂತ್ಕೊಂಡು ಇಷ್ಟು ಜನ ನಾನು ಇಷ್ಟು ವರ್ಷ ಕನ್ನಡಿಗರು ನನ್ನನ್ನು ಅವರ ಹೃದಯದಲ್ಲಿ ಇಟ್ಕೊಂಡು ನನ್ನನ್ನು ಕಲಾವಿದನಾಗಿ ಕೈ ಹಿಡ್ಕೊಂಡು ನಡ್ಕೊಂಬಂದಿದ್ದೆ. ಅದೇ ನನ್ನ ಗ್ರೇಟ್ನೆಸ್ ಇದು ನಿಜವಾಗ್ಲೂ ಕೂಡ ಅದು ಅಲ್ಲೇ ಬ್ಲೆಸ್ ಆಗಿದ್ದೀನಿ, ಗೆದ್ದಿದ್ದೀನಿ. ಇನ್ನೇನು ಗೆಲುವು ಬೇಕು ನನಗೆ. ಸರ್ ಅದೆಲ್ಲ ಒಂದು ಕಡೆ ನೀವು ಮಂಗಳೂರು ಸ್ಲ್ಯಾಂಗನ್ನು ನೀವು ನಾನು ಮಂಗಳೂರಿನವನೇ, ನಾವು ಓದಿದ್ದು ಮಂಗಳೂರಲ್ಲಿ, ಹಾಗಾಗಿ ನನಗೇನು ಕಷ್ಟ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಮಿತ್ರ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶ್ವವಾಣಿ ಟಿವಿ, ವೈದೇಹಿ, ಬೆಂಗಳೂರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.